ನಮಸ್ತೆ ಗುರು ಎಲ್ರಿಗೂ. ಈ ಒಂದು 33ನೇ ವಿಡಿಯೋಗೆ 33ನೇ ಎಪಿಸೋಡ್ಗೆ ನಿಮ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತ ಸುಸ್ವಾಗತ. ಸೊ ನಿಮ್ದು ವ್ಯಾಲ್ಯೂಬಲ್ ರೀಲ್ಸ್ ನೋಡೋ ಟೈಮ್ನ ವೇಸ್ಟ್ ಮಾಡಿದ್ರೆ ನಾನು ಡೈರೆಕ್ಟ್ ಮಾತಾಡ್ಬಿಡ್ತೀನಿ. ಗುರು ಏನು ಗೊತ್ತಾ, ನಾನೊಂದು ಬುಕ್ ಓದ್ತಿದ್ದೆ. ಸೊ ಅದರಲ್ಲಿ ಒಬ್ಬ ಹೇಳ್ದ, ಈ ಬ್ಯಾಲೆನ್ಸ್ ಲೈಫ್ ಇಸ್ ಎ ಬಂಕ್ ಅಂದರೆ ಒಂದು ಕಲ್ಪನೆ ಥರ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಈ ಬ್ಯಾಲೆನ್ಸ್ ಲೈಫ್ ಮತ್ತು ಕೆಲಸದ ನಡುವೆ ಆ ಬ್ಯಾಲೆನ್ಸ್ ತರಬೇಕಂತ ಒಂದು ಲೈಫ್ ಲಾಂಗ್ ಗೋಲೇ ಆಗಿಬಿಡುತ್ತೆ. ದ ಟ್ರೂತ್ ಈಸ್ ಬ್ಯಾಲೆನ್ಸ್ ಲೈಫ್ ಇಸ್ ಎ ಲೈ, ಬ್ಯಾಲೆನ್ಸ್ ಲೈಫ್ ಇಸ್ ಎ ಮಿತ್. ಯಾಕೆ ಗೊತ್ತಾ, ಇವಾಗ ನೋಡಿ, ಈ ಲೈಫ್ ಅಂದ್ರೆ ಏನು, ನಾವು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇವೆಲ್ಲ ಇರುತ್ತಲ್ಲ, ಈ ಲೈಫ್ಗೆ ಮತ್ತು ಈ ಲೈಫ್ ನಡುವೆ ಒಂದು ವರ್ಕ್ಗೆ ಇವೆರಡೂ ನಾ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಲೈಫು ಮತ್ತು ಒಂದು ಕೆಲಸನ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ ಅಂತ ಕೆಲವೊಬ್ರು ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಟ್ಟಿರ್ತಾರೆ. ಆಗೋದಿಲ್ಲ ಗುರು, ಇದು ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಗ್ಯಾಪ್ ಉಳಿದ್ರೆ ಟೈಮ್ ಕೊಡೋಣ ಅಷ್ಟೇ ಫ್ಯಾಮ್ಲಿಗೆ. ಟ್ರೂತ್ ಈಸ್, ಈ ಒಂದು ಬ್ಯಾಲೆನ್ಸ್ ಲೈಫ್ ಅನ್ನೋದು, ಈ ಒಂದು ಲೈಫು ಮತ್ತು ಕೆಲಸ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ವರ್ಕ್ ಕಾನ್ಸ್ಟೆಂಟ್ಲಿ, ರೆಗ್ಯುಲರ್ಲಿ. ಈ ಒಂದು ಎರಡನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನೀನು ಅದ್ರ ಮೇಲೆ ಡೈಲಿ ವರ್ಕ್ ಮಾಡಬೇಕು. ಬೆಳಿಗ್ಗೆ ಒಂದು 9ರಿಂದ 8 ಗಂಟೆನೂ ಕೆಲವೊಬ್ರಿಗೆ ಆಫೀಸ್ ಕೆಲಸ ಇರುತ್ತೆ, ಕೆಲವೊಂದು ಸ್ಯಾಟರ್ಡೆ ಸಂಡೇನೂ ವರ್ಕ್ ಇರುತ್ತೆ. ಸೊ ಆ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಏನಾದರೂ ಫ್ಯಾಮಿಲಿ ಪ್ಲ್ಯಾನ್ ಮಾಡಿರ್ತಾನೆ ಅವನು. ಆ ಟೈಮಲ್ಲಿ ಅವನಿಗೆ ಆಫೀಸಲ್ಲಿ ಕೆಲಸ ಬಂದಿರುತ್ತೆ, ಫುಲ್ ಪ್ರೆಷರ್ ಇರುತ್ತೆ, ಆ ಕಂಪ್ಲೀಟ್ ಮಾಡಬೇಕು ನೀನು. ಈ ಕಡೆ ಫ್ಯಾಮಿಲಿ ಪ್ರೆಷರ್, ಈ ಕಡೆ ಕಂಪ್ನಿ ಪ್ರೆಷರು. ಬ್ಯಾಲೆನ್ಸ್ ಎಲ್ಲಿದೆ ಬ್ರೋ? ಬ್ಯಾಲೆನ್ಸ್ ಇಸ್ ಎ ಲೈ, ಬ್ಯಾಲೆನ್ಸ್ ಇಸ್ ಎ ಮಿತ್, ಬ್ಯಾಲೆನ್ಸ್ ಇಸ್ ಎ ಸ್ಕ್ಯಾಮ್. ಸೊ ಈ ಒಂದು ಕೆಲಸ ಮತ್ತು ಲೈಫ್ ನಡುವೆ ಬ್ಯಾಲೆನ್ಸ್ ಕಾಣ್ತಾನೆ ಇಲ್ಲ. ಅವನು ಬರೀ ಒಂದು ಇಮ್ಯಾಜಿನೇಷನ್ ಲೆವೆಲ್ ಇದೆ, ಬ್ಯಾಲೆನ್ಸ್ ಮಾಡ್ಬೇಕಂತ ಅನ್ಕೋತೀವಿ, ಬಟ್ ಬ್ಯಾಲೆನ್ಸ್ ಆಗ್ತಿಲ್ಲ. ಯಾಕಂದರೆ ಕೆಲವೊಬ್ರು ಬ್ಯಾಲೆನ್ಸ್ ಲೈಫ್ ಬಗ್ಗೆ ಮೋಟಿವೇಶನು ಅದು ಇದು ಉದ್ರಿ ಮಾತಾಡ್ತಿರ್ತಾರೆ. ಸೊ ಆ ಮಾತನ್ನು ಕೇಳಿ ನಾವು ಒಂದು ಲೈಫಲ್ಲಿ ಏನೂ ಬ್ಯಾಲೆನ್ಸ್ ಮಾಡ್ಬೋದಲ್ಲ ಅನ್ಕೋತೀವಿ. ಬಟ್ ಟ್ರೂತ್ ಈಸ್ ಇಟ್ಸ್ ಲೈ, ಬಿಕಾಸ್ ಅದು ನಮ್ಮ ಕೈಯಲ್ಲಿ ಇಲ್ಲ ಬ್ರೋ. ನಮ್ದು ಆ್ಯಕ್ಷನ್ಸು, ನಮ್ಮ ಥಾಟ್ಸು, ನಮ್ಮ ಇಮ್ಯಾಜಿನೇಷನು ಇವೆಲ್ಲ ಇದರೆಲ್ಲ ನಡುವೆ ಬರುತ್ತೆ, ಆಯಿತಾ. ಸೊ ಒಂದು ಸೈಡ್ ವರ್ಕ್ ಇರುತ್ತೆ, ಆಯಿತಾ. ಸೊ ನೀನು ಒಂದು ಕಡೆ ಫೋಕಸ್ ಮಾಡ್ತೀಯ ಅಂದರೆ ಒಂದು ಕಡೆ ಕೆಳಗೆ ಬರ್ತಾ ಇರುತ್ತೆ. ಅಂದರೆ ನೀನು ಜಾಸ್ತಿ ಈ ಕಡೆ ಟೈಮ್ ಕೊಡ್ತೀಯ ಅಂದರೆ ಇದು ಕೆಳಗೆ ಬರ್ತಾ ಇರುತ್ತೆ. ಎಲ್ಲಿ ವೇರ್ ಇಸ್ ದ ಬ್ಯಾಲೆನ್ಸ್, ರೈಟ್? ಸೊ ಇದು ಅರಿಸ್ಟಾಟಲು ಕೂಡ ಒಂದು ಫಿಲಾಸಫಿಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೊ ಬ್ಯಾಲೆನ್ಸ್ ಲೈಫ್ ಅನ್ನೋದು ನೀನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅದರಲ್ಲೂ ಕೂಡ ನೀನು ನಂಬೋದು ಇನ್ನೂ ಕಷ್ಟ. ಯಾಕಂದರೆ ಇಮ್ಯಾಜಿನೇಷನ್ ಡಜಂಟ್ ಎಕ್ಸಿಸ್ಟ್, ಹಿ ಪ್ರೂವ್ಡ್ ದ್ಯಾಟ್. ಸೊ ಆ ಫಿಲಾಸಫಿ ನಿಮ್ಮದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು. ಈ ಬ್ಯಾಲೆನ್ಸ್ ಲೈಫ್ ಅನ್ನೋದು ಬರೀ ನಾನು ಯಾವಾಗ ನಾವು ಜಾಸ್ತಿ ಕೇಳ್ತಾ ಹೋಗ್ತೀವಿ, ಯಾರೋ ಹೇಳ್ತಾರೆ ಅನ್ನೋದು ಕೇಳ್ತಾ ಹೋದಾಗ ಅದನ್ನು ನಾವು ರೀಚ್ ಆಗಬೇಕು ಅನ್ನೋದು ಲೈಫ್ ಲಾಂಗ್ ಒಂದು ಗೋಲ್ ಅಂತ ಇಟ್ಕೊಂಡ್ಬಿಡ್ತೀವಿ. ಬಟ್ ಅದು ಅಪ್ರೋಚೇ ಆಗೋಲ್ಲ, ಯಾಕಂದರೆ ಹಿಂಗಾಗ್ಬಿಡುತ್ತೆ. ಕೆಲವೊಂದು ಸಲ ಹಿಂಗಾಗೋದು ತುಂಬ ರೇರು. ಅದು ಟೈಮ್ ಸಿಗಬೇಕು. ಯಾವಾಗ ನೀನು ಲೈಫ್ನ ಮತ್ತು ಒಂದು ವರ್ಕ್ನ ಬ್ಯಾಲೆನ್ಸ್ ಮಾಡ್ತೀಯ ಅಂತ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ಅವನು ಹೇಳಿದ ಪ್ರಕಾರ ನಾನು ಯೋಚನೆ ಮಾಡಿದಾಗ ಆಗ್ಬೋದು ಬ್ರೋ. ಬ್ಯಾಲೆನ್ಸ್ ಲೈಫ್ನ ನಾವು ಮಾಡ್ಕೋಬೋದು ಯಾವಾಗ, ವೆನ್ ವಿ ಹ್ಯಾವ್ ಫ್ರೀಡಮ್, ಐ ಥಿಂಕ್ ಸೊ. ಸೊ ಬ್ಯಾಲೆನ್ಸ್ ಲೈಫ್ ಡಸಂಟ್ ಎಕ್ಸಿಸ್ಟ್. ಬ್ಯಾಲೆನ್ಸ್ ಲೈಫ್ ಎಕ್ಸಿಸ್ಟೇ ಇಲ್ಲ ಅಂದರೆ ಹೇಗೂ ಸಾಧನೆ ಮಾಡೋದು, ಹೇಗೂ ಅದನ್ನು ಅಚೀವ್ ಮಾಡೋದು, ನಿಜ ತಾನೆ? ಅದ್ರ ಜೊತೆಗೆ ಅವನು ಈ ಒಂದು ಬ್ಯಾಲೆನ್ಸ್ ಲೈಫ್ನ ನೀನು ಕಂಟ್ರೋಲ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಮ್ಮ ಲೈಫಲ್ಲಿ ನಾವು ನಮ್ಮದು ಪರ್ಪಸ್ ಏನು, ನಮ್ಮ ಲೈಫ್ ಮೀನಿಂಗ್ ಏನು, ನಮ್ಮ ಲೈಫ್ನ ಸಿಗ್ನಿಫಿಕೆನ್ಸ್ ಏನು, ಅಂದರೆ ನಮ್ಮ ಲೈಫ್ನ ಮಹತ್ವ ಏನು ಅದನ್ನು ನಾವು ಫಸ್ಟ್ ಅದನ್ನು ತಿಳ್ಕೊಳ್ಬೇಕು, ಅದನ್ನು ಅರಿತುಕೊಳ್ಬೇಕು. ಅದು ಏನಿದೆ ನಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು, ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಲೈಫ್ನ ಪರ್ಪಸ್ ಏನು, ನನ್ನ ಲೈಫ್ನ ಗೋಲ್ ಏನು, ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ, ಅಂದರೆ ಇವುಗಳನ್ನು ತಿಳ್ಕೊಂಡಾಗ ಅದ್ರ ಮೇಲೆ ವರ್ಕ್ ಮಾಡ್ತಾ ಬಂದಾಗ, ಸೊ ಅದು ಏನೋ ಒಂದು ರೀತಿಯಲ್ಲಿ ಅನ್ಬ್ಯಾಲೆನ್ಸ್ಡ್ ಲೈಫಲ್ಲೇ ಒಂದು ಫುಲ್ ಲೈಫ್ನ ಜೀವಿಸ್ಬೋದು ಅಂತ ಒಂದು ಎಕ್ಸಾಂಪಲ್ ಕೊಡ್ತಾನೆ ಅವನು. ಫುಲ್ ಲೈಫ್ ಅಂದ್ರೆ ಏನು? ಸಿಂಪಲ್ ಬ್ರೋ. ಸೊ ಅವ್ನು ಹೇಳ್ತಾನೆ ಒಂದು ಕಂಪ್ಲೀಟ್ ಲೈಫ್ ಅಂದ್ರೆ ಏನು ಗೊತ್ತಾ? ಸೊ ನಮ್ಮ ಲೈಫಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ, ನಮ್ಮ ಲೈಫ್ನ ಮೋಸ್ಟ್ ಪ್ರಿಯಾರಿಟಿ ಏನು, ನಮ್ಮ ಲೈಫ್ನ ಗೋಲ್ ಏನು, ನಮ್ಮ ಲೈಫ್ನ ಪರ್ಪಸ್ ಏನು, ನಮ್ಮ ಲೈಫ್ನ ಮಿಷನ್ ಏನು, ಗೋಲ್ ಏನು, ವಿಷನ್ ಏನು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ವರ್ಕ್ ಮಾಡ್ತಾ ಬಾ. ಸೊ ಅದು ಒಂದು ಬ್ಯಾಲೆನ್ಸ್ ಲೈಫ್ ಕಡೆಗೆ ಗ್ರಾವಿಟಿ ಫೋರ್ಸ್ ಥರ ಹಿಂಗೆ ಅಟ್ರಾಕ್ಟ್ ಮಾಡುತ್ತೆ. ಸಿಂಪಲ್ ಮಗ, ಈ ಒಂದು 60 ಚಾಲೆಂಜ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು. ಅಂದರೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾವು ಈ ಒಂದು 60 ಚಾಲೆಂಜ್ ನಾವು ಪ್ಲೇಲಿಸ್ಟಲ್ಲಿ ಫಸ್ಟ್ ವಿಡಿಯೋ 2ನೇ ವಿಡಿಯೋ ನೀವು ನೋಡಿ ಅವಾಗ ಗೊತ್ತಾಗುತ್ತೆ ಏನು ಮಾಡಬೇಕು, ಏನು ಮಾಡ್ತಿದ್ದೀನಿ ಅಂತ. ಸೊ ಅವನು ಹೇಳೋದು ಮೀನಿಂಗ್ ಏನಂದರೆ, ನಮಗೊಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸು ಲೈಫಲ್ಲಿ ಏನೋ ಒಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟು ಸಿಗಬೇಕಂದ್ರೆ ನೀನು ಅದಕ್ಕೆ ಫೋಕಸ್ಸು ಮತ್ತು ಅಟೆನ್ಷನ್ ಕೊಡಲೇಬೇಕು. ಅಂದರೆ ನೀನು ಒಂದು ಫೋಕಸ್ನ ಒಂದ್ರ ಮೇಲೆ ಹಾಕ್ತಿ ಅಂದರೆ ಇನ್ನೊಂದ್ರ ಮೇಲೆ ಫೋಕಸ್ ಹಾಕಲ್ಲ ಅಂತ ಅರ್ಥ. ಸೊ ಅಂದರೆ ಟೈಮ್ ಆನ್ ಒನ್ ಥಿಂಗ್ ಈಸ್ ಟೈಮ್ ಅವೇ ಫ್ರಮ್ ಅನದರ್. ಒಂದು ಕೆಲಸದ ಮೇಲೆ ಫುಲ್ ನೀನು ಫೋಕಸ್ಸು ಅಟೆನ್ಷನ್ ಕೊಡಬೇಕು. ಆದರೆ ಅದೇ ಫೋಕಸ್ ಅಟೆನ್ಷನ್ 2 ಮೇಲೆ ಡಿವೈಡ್ ಆಗುತ್ತೆ, 50% ಡಿವೈಡ್ ಆಗುತ್ತೆ. ನಾವೇನು ಇಂಟೆನ್ಷನ್ ಇಟ್ಕೊಡ್ತೀವಿ ಯಾವ ರಿಸಲ್ಟ್ ಬೇಕಂತ, ಸೊ ಅದು ಸಾಧನೆ ಆಗೋದಿಲ್ಲ. ಸೊ ದಿಸ್ ಮೇಕ್ಸ್ ಬ್ಯಾಲೆನ್ಸ್ ಇಂಪಾಸಿಬಲ್. ಸೊ ಇದು ಒಂದು ಬ್ಯಾಲೆನ್ಸ್ ಲೈಫ್ ಪಾರ್ಟ್ 1. ಬ್ಯಾಲೆನ್ಸ್ ಲೈಫ್ ಯಾವ ರೀತಿ ಉಟ್ಕೊಂತು ಅನ್ನೋದಕ್ಕೆ ಅದ್ರದ್ದೊಂದು ಸ್ವಲ್ಪ ಸ್ಮಾಲ್ ಹಿಸ್ಟ್ರಿನ ನೆಕ್ಸ್ಟ್ ಪಾರ್ಟಲ್ಲಿ ತರ್ತೀನಿ, ಆಯ್ತಾ. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋಕೆ ಬಂದಿದ್ರೆ ಅಂದರೆ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಅರ್ಥ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಇದೆ ಹೇಳೋದು, ಯಾಕಂದರೆ ನಾನು ಕೂಡ ಬ್ಯಾಲೆನ್ಸ್ ಲೈಫಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನು ಗೊತ್ತಾ, ಈ ಕಡೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಆ ಕಡೆ ಆಫೀಸ್ ಹೋಗ್ಬೇಕು, ಈ ಕಡೆ ಹೆಲ್ತ್ ನೋಡಬೇಕು, ರೂಮಿಂದ ಆಫೀಸು, ಆಫೀಸಿಂದ ಜಿಮ್ಮಿಂದ ರೂಮು. 2 ವರ್ಷ ಆಯಿತು ನಾನು ಸ್ಟೇಟ್ ಬಿಟ್ಟು. ರೂಮಲ್ಲಿ ಒಬ್ಬನೇ ಇದ್ದೀನಿ, ಒಬ್ಬನೇ ಆಫೀಸ್ಗೆ ಹೋಗ್ಬೇಕು, ಒಬ್ಬನೇ ಆಗಿದ್ದೀನಿ ಬ್ರೋ. ಬಟ್
ಬಟ್ ಒಂಥರ ಏನೋ ಖುಷಿ, ಬಟ್ ಒಂಥರ ಏನೋ ದುಃಖ, ಅಲ್ಲೂ ಕೂಡ ಬ್ಯಾಲೆನ್ಸ್ ಇಲ್ಲ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ.